ಒಬ್ರು ಕಾಲರ್ ಇದ್ದಾರೆ. ಶಿವ ಅವರೇ ನಮಸ್ತೆ. ನಮಸ್ತೆ ಸರ್. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಸರ್. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ನೋಡಿ ಕರೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಕ್ಕೆ. ಕಾರ್ಯಕ್ರಮ ನೋಡ್ತಾ ಇದ್ರೆ ಅಭಿಪ್ರಾಯ ತಿಳಿಸಿ ಸರ್. ಖಂಡಿತ ಮೇಡಮ್. ನೋಡಿ, ನಾವು ನಮ್ಮ ಮಂಡ್ಯದ ಮಗಳು, ನಮ್ಮನೆ ಮಗಳು. ಆದ್ರೆ ನಾನು ಈ ಸಮಯದಲ್ಲಿ ನಮ್ಮ ಮಂಡ್ಯದ ನಮ್ಮನೆ ಮಗಳಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಒಂದು ತಿಳಿ ಹೇಳಕ್ ಇಷ್ಟಪಡ್ತೀನಿ. ನಾನು ಅಸಭ್ಯವಾಗಿ ಅವ್ರು ಮಾತಾಡಿದ್ರಂತ ನಾವು ಮಾತಾಡಕ್ಕಾಗಲ್ಲ. ದಯಮಾಡಿ ನಾನು ನಮ್ಮ ಮಂಡ್ಯದ ಮಗಳು, ನಮ್ಮನೆ ಮಗಳಿಗೆ ಒಂದೇ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನೀವು ರಾಜಕಾರಣದಲ್ಲಿ ಇದ್ದು ಎಲ್ಲದರಲ್ಲೂ ಇದ್ದೀರಿ. ನೀವು ರಾಹುಲ್ ಗಾಂಧಿ ಜೊತೆಲೂ ಕೂಡ ಒಳ್ಳೆ ಸ್ನೇಹವಾಗಿದ್ದೀರಿ. ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಇತ್ತು ನಿಮ್ಗೆ. ಆದ್ರೆ ನೀವು ಹಂಗಾರೆ ರಾಹುಲ್ ಗಾಂಧಿ ಕೂಡ ನಿಮ್ಮ ಪರ, ನಿಮ್ಮ ಹೇಳಿಕೆ ಪ್ರಕಾರ ಅವರು ಕೂಡ ನಾಯಿನಾ? ಆಯ್ತಾ? ನಾನು ಕೇಳೋದು ಇಷ್ಟ, ದಯಮಾಡಿ ನಾನು ಮೇಲಕ್ಕೆ ಉಗಿದು ನನ್ನ ಮುಖಕ್ಕೆ ಆರಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡಲ್ಲ ಮೇಡಮ್. ಇದು ನಮ್ಮ ಯಾಕೆಂದ್ರೆ ತಪ್ಪು ಯಾರೇ ಹೇಳಿಕೆ ಕೊಟ್ಟರು, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಹೌದು. ದಯಮಾಡಿ ಆ ಮಾತಿಗೆ ಅವರು ಕ್ಷಮಾಪಣೆ ಕೋರ್ಬೇಕು. ನಮ್ಮ ಮಂಡ್ಯದ ಮಗಳು, ನಮ್ಮನೆ ಮಗಳು ಅವಳು ರಮ್ಯಾ ಮೇಡಮ್ ಅವರು. ತುಂಬಾ ಗೌರವ ಅಲ್ಲ, ಅಂತದೇನೋ ಪರಿಣಾಮ ಬೀರಿರ್ಬೇಕಲ್ಲ ಸರ್, ಇಷ್ಟರ ಮಟ್ಟಿಗೆ ಹೇಟ್ ಮಾಡ್ತಿದ್ದಾರೆ ಪುರುಷ ಸಮುದಾಯವನ್ನ ಅಂತ ಅಂದ್ರೆ? ಅಲ್ಲ ಮೇಡಮ್, ಅದು ನೋಡಿ ಪರಿಣಾಮ. ನೋಡಿ, ಸಮುದ್ರಕ್ಕೆ ಒಂದು ಎಂಜೆಲ್ಲ ಬಿದ್ದೋಗ್ಬಿಟ್ರೆ ಸಮುದ್ರ ನೀರೆಲ್ಲ ಎಂಜಾಗಲ್ಲ ಮೇಡಮ್. ಸಮುದ್ರಕ್ಕೆ ಒಂದು ಎಂಜೆಲೆ ಬಿದ್ದೋಗುತ್ತೆ, ಆದ್ರೆ ಸಮುದ್ರ ನೀರು ಪೂರ ಎಂಜಾಗಲ್ಲ. ಕರೆಕ್ಟ್. ದಯಮಾಡಿ ನಮ್ಮ ಅಲ್ಲಿ ಮನೋವೈದ್ಯರು ಇದ್ದಾರೆ, ಡಾಕ್ಟರ್ ದಿವ್ಯಾ ಮೇಡಮ್ ಅವ್ರ ಕೂಡ್ಲೆ ಅವರು ನಾವು ಹಣ ಸಂಗ್ರಹ ಮಾಡಿ ಚಿಕಿತ್ಸೆಗೆ ಹಣ ಬಳಸ್ತೀವಿ ಮಂಡ್ಯದಿಂದ. ಅವ್ರ ಕೂಡ್ಲೆ ಎಲ್ಲಿದ್ದಾರೋ ಹೋಗಿ ಅಲ್ಲ, ಒಂದ್ ಹಂತಕ್ಕೆ ರಮ್ಯಾ ಅವ್ರು ಮತ್ತೆ ವಾಪಸ್ ಮಂಡ್ಯಾಗ ಬರ್ತಾರೆ, ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರಂತೆಲ್ಲ ಸುದ್ದಿಗಳಿತ್ತಪ್ಪ. ಖಂಡಿತ ನೋಡಿ, ನಾವು ಇದ್ರ ಬಗ್ಗೆ ಪ್ರೀತಿಯಿಂದ ಗೆಲ್ಲಿಸ್ತಾರಲ್ವಾ ಸರ್ ಅಲ್ಲಿನ ಪುರುಷರು? ಅದನ್ನ ಕೇಳ್ತಾರೆ. ನಾವ್ ಇವತ್ತೊಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಒಂದು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಪೋಸ್ಟ್ ಹಣ ಕಂಡಲ್ಲಿ ಅಂತ ಇವತ್ತು ಪ್ರಯತ್ನ ಮಾಡಿದ್ದ ಮೇಡಮ್. ಆದ್ರೆ ನಮ್ಮ ಇನ್ನು ಅಧ್ಯಕ್ಷರ ಅಪ್ಪಣೆ ಇನ್ನು ಸೂಚನೆ ಇನ್ನು ಇರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಪೆಂಡಿಂಗ್ ಬಿಟ್ಟಿದೀವಿ. ಅವರ ನಾಳೆ ದಿನದಲ್ಲಿ ಏನೋ ಕ್ಷಮೆ ಕೋರ್ಲಿಲ್ಲ ಅಂದ್ರೆ ಇಡೀ ಮಂಡ್ಯದ ಬೀದಿಗಳಲ್ಲಿ, ನಗರಗಳಲ್ಲಿ, ಗ್ರಾಮಾಂತರಗಳಲ್ಲಿ ಅವ್ರ ಫೋಟೋ ಮತ್ತೆ ವಿತ್ ಅವರು ಮಾತಾಡಿರೋ ಮಾತುಗಳು ಎಲ್ಲ ಕೂಡ ಫೋಟೋ ವಿತ್ ಬ್ಯಾನರ್ ಕೂಡ ಎಲ್ಲಾ ಕಡೆ ಅಂಟಿಸೋ ಪ್ರಯತ್ನ ಮಾಡ್ತೀವಿ ನಾವು. ಕ್ಷಮೆ ಕೋರ್ಬೇಕು ದಯಮಾಡಿ. ಎನಿವೇ ಶಿವ ಸರ್, ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಪಲ್ಲವಿ ಅವರೇ ನಮಸ್ತೆ. ಪಲ್ಲವಿ ಮೇಡಮ್ ನಮಸ್ತೆ. ಓಕೆ, ಡಿಸ್ಕನೆಕ್ಟ್. ನಮಸ್ತೆ ಮೇಡಮ್. ನಮಸ್ತೆ, ಕೇಳಿಸ್ತಿದ್ಯಾ? ಪಲ್ಲವಿ ಮೇಡಮ್ ಕೇಳಿಸ್ತಾ ಇದೆ, ಹೇಳಿ. ಕಾರ್ಯಕ್ರಮ ನೋಡ್ತಾ ಇದ್ರೆ ಅಭಿಪ್ರಾಯ ತಿಳಿಸಿ ಮೇಡಮ್. ನೋಡ್ತಾ ಇದೀನಿ ಮೇಡಮ್. ರಮ್ಯಾ ಅವ್ರದ್ದು ಈ ಕತೆಗಳು ನೋಡಿ ನೋಡಿ ನಮಗೂ ಸಾಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿನಲ್ಲೆಲ್ಲ ಇವರು ಒಟ್ನಲ್ಲಿ ಏನಾದ್ರೂ ಆಗ್ಲಿ ಪ್ರಚಾರದಲ್ಲಿ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇರ್ತಕ್ಕಂತಹ ಹೆಣ್ಮಗ್ಳು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಇವ್ರ ಸುತ್ತಮುತ್ತ ಓಡಾಡೋರು ಗಂಡಸ್ರೆ. ಇವ್ರಿಗೆ ಆಕ್ಚುಲಿ ಅಲ್ಲಿ ಡಾಕ್ಟರ್ ದಿವ್ಯಾ ಮೇಡಮ್ ಇದಾರೆ, ದಯವಿಟ್ಟು ಅವ್ರಿಗೆ ಚಿಕಿತ್ಸೆಗೆ ಏರ್ಪಾಡ್ ಮಾಡಿ ಮೇಡಮ್. ಏನೋ ಫ್ರಸ್ಟ್ರೇಷನ್ ಆಗಿದೆ ಅವರಿಗೆ, ಏನೋ ಇದೆ. ಆ ಫ್ರಸ್ಟ್ರೇಷನ್ ತಗೊಂಡ್ಬಂದು ಎಲ್ರ ಮೇಲೂ ಹಾಕ್ತಾರೆ. ಗಂಡಸರು ಅಂತ ಬಂದಾಗ ಇವ್ರಿಗೆ ಏನಾಗಿದೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡಿ ತೋರ್ಸೋದಲ್ಲ. ಗಂಡಸರು ಅಂದ್ರೆ ನಮ್ಗೆ ಅಣ್ಣ ತಮ್ಮಂದ್ರ ಇರ್ತಾರೆ, ಹಸ್ಬೆಂಡ್ ಇರ್ತಾರೆ, ತಂದೆ ಇರ್ತಾರೆ. ಆಗಿದ್ರೆ ಈ ಅಮ್ಮ ತಂದೆ ಇಲ್ದೇನೆ ಉದ್ಭವ ಮೂರ್ತಿ. ಅವ್ರು ಆಲ್ರೆಡಿ ಪ್ರಚಾರದಲ್ಲಿ ಇರೋರು. ಜಸ್ಟ್ ಅವ್ರು ವಾಕ್ ಮಾಡಿದ್ರೆ ಸಾಕು, ಮಾತಾಡಿದ್ರೆ ಸಾಕು, ಅದೇ ಪ್ರಚಾರ ಅವ್ರಿಗೆ. ಅಂತದ್ರಲ್ಲಿ ಇಂಥ ಕೀಳು ಮಟ್ಟದ ಮನಸ್ಥಿತಿಗಳನ್ನ ತೋರಿಸ್ಬೇಕಾ ಅನ್ನೋದು ಪ್ರಶ್ನೆ. ನಮ್ಮ ಕರ್ಮಕ್ಕೆ ನಮ್ಮ ಮಂಡ್ಯದವ್ರು ಅವ್ರನ್ನ ಸ್ವಲ್ಪ ಜನದ ಮಟ್ಟಿಗೆ ಸಂಸದರು ಅಂತ ಒಪ್ಕೊಂಡ್ಬಿಟ್ವಿ. ಅದು ನಮ್ಮ ಕರ್ಮ ಅದು. ಸೊ ಈ ಅಮ್ಮ ಕೊಡುವಂತ ಹೇಳಿಕೆಗಳು ಕೇಳ್ತಾ ಇದ್ರೆ ನಮ್ಗೇನೆ ಇದಾಗುತ್ತೆ, ಇವಳು ನಮ್ಮ ಮಂಡ್ಯದ ಹೆಣ್ಮಗ್ಳ ಅಂತ ಅನ್ಸುತ್ತೆ ನಮ್ಗೆ. ಸೊ ಅಲ್ಲಿ ಇರ್ತಕ್ಕಂತ ಅರುಣ್ ಪ್ರಸಾದ್ ಅವ್ರು ಏನಿದ್ದಾರೆ, ಅವರು ಸಮರ್ಥಿಸ್ಕೋತಾ ಇದಾರೆ. ಅವ್ರು ಎಲ್ಲರೂ ಅಂತ ಹೇಳಿಲ್ಲ, ಯಾಕದನ್ನ ತಪ್ಪಾಗಿ ಭಾವಿಸ್ತಾ ಇದ್ದೀರಾ ಅಂತಿದಾರೆ ಅವರು. ಈ ತರ ಹೇಳುವಂತ ಜನ ಇರೋದ್ರಿಂದಾನೇ ಅಮ್ಮ ಇನ್ನೂ ಜೋರ್ ಮಾಡಿ ಮಾತಾಡ್ತಾ ಇರೋದು ಮೇಡಮ್. ಕಣ್ಸೋ ಅಂತದನ್ನ ಮಾಡ್ಬೇಕು ಸರ್. ನೀವು ಗಂಡಸ್ರಲ್ವಾ, ಗಂಡಸ್ರೆ ನೀವು ಅವ್ರನ್ನ ಸಮರ್ಥಿಸ್ಕೊತೀರಾ ಅಂದ್ರೆ ನಿಮ್ಮ ಮೇಲೆ ಉಗಿದ್ರೆ ನಿಮ್ಮ ಮೇಲೆ ಬೀಳತ್, ನೀವು ಉಗ್ಕೊಂಡ್ರೆ ನಿಮ್ಮ ಮೇಲೆ ತಾನೇ ಬೀಳೋದು. ಅದು ಹಿಂದಿನ ಒಬ್ರು ಕಾಲರ್ ಹೇಳಿದ್ರು. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ರಮ್ಯಾ ಮೇಡಮ್ ಒಟ್ನಲ್ಲಿ ಪ್ರಚಾರದಲ್ಲಿ ಇರ್ಬೇಕು. ಯಾವ ತೆರನಾಗಾದ್ರೂ ಆಗ್ಲಿ ಅವರು ಇಲ್ಲಿದಾರಪ್ಪ ಅಂತ ಒಂದು ಅಲರ್ಟ್ನೆಸ್ ಇರ್ಬೇಕು. ಎಲ್ರು ಅವ್ರ ಮೇಲೆ ಕೇಂದ್ರೀಕೃತ ಆಗ್ಬೇಕು. ಎಲ್ಲ ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರೇ ಹರಿದಾಡ್ಬೇಕು. ಅದೊಂದು ಉಚಿತನ ಇದೆ ಎಮ್ಮಂಗೆ. ಕಾಂಗ್ರೆಸ್ನವ್ರು ಎತ್ತು ಕೂರ್ಸಿದ್ರು,
ಸೊ ನಾನ್ ಯಾವ್ದೇ ಪಕ್ಷದಲ್ಲಿ ಕೆಲಸ ಮಾಡೋಳಲ್ಲ, ನಾನೊಬ್ಳು ಸಾಮಾನ್ಯ ಮಹಿಳೆ. ಆದ್ರೂ ಈ ಅಮ್ಮ ಈ ತರ ಎಲ್ಲ ಹೇಳಿಕೆ ಕೊಟ್ಕೊಂಡು ಹಿಂಗ್ ಓಡಾಡ್ತಿದ್ರು ಅವಳನ್ನ ಯಾರೋ ಒಂದು ಈಗ ದರ್ಶನ್ ಬಗ್ಗೆನೇ ಈ ಅಮ್ಮ ಅಷ್ಟೊಂದು ಟಾಣ್ ಕೊಡೋಳು, ಈ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ಇವಳು ಗೊತ್ತಾಗ್ತಿಲ್ವಾ? ಹಾ ಅಲ್ಲ, ಅರ್ಥ ಮಾಡ್ಕೋಬೇಕು ಮೇಡಮ್. ಅರುಣ್ ಪ್ರಸಾದ್ ಅವ್ರ ಹೆಸರು ದಯವಿಟ್ಟು ನೀವ್ ಇದನ್ನ ಸಮರ್ಥಿಸ್ಕೋಬೇಡಿ. ತಪ್ಪು ಯಾರು ಮಾಡಿದ್ರು ತಪ್ಪೇನೆ. ಅದನ್ನ ಸ್ವಲ್ಪ ಈ ತಪ್ಪು ಇವ್ರು ಮಾತಾಡಿರೋದು ಅಂತ ಎತ್ತಿ ತೋರ್ಸೋಂತ ಕೆಲಸ ಮಾಡಿ. ಯಾಕಂದ್ರೆ ನಿಮ್ ಜೊತೆ ಸಾಮಾಜಿಕ ಹೋರಾಟಗಾರರು ಇದ್ದಾರೆ. ಎಸ್ ಪಲ್ಲವಿ ಮೇಡಮ್, ಧನ್ಯವಾದಗಳು ಮಾತಾಡಿದ್ದಕ್ಕಾಗಿ, ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ.